ಇವಾಗ ಮಂಜು ಅವ್ರು ನೋಡಿ ಏನಿಲ್ಲ ಓ ಅಂತಾರೆ ಏನಿಲ್ಲ ಅಲ್ಲಿ ತಿರ್ಗಾಡ್ರೆ ಏನಿಲ್ಲ. ಎಲ್ಲೊಂದ್ ಕಡೆ ರಂಜಿತ್ ಅವ್ರು ಹೊರಗಡೆ ಬಂದಿರೋದ್ರಿಂದ ನಿಮ್ ಬೇಜಾರಿದ್ಯಾ ಅಂತ. ಎಸ್, ಯಾಕಂತಂದ್ರೆ ಅವ್ರು ನೋಡಿ ಒಂದು ಹೆಣ್ ಬಗ್ಗೆ ಮಾತಾಡಿದಕ್ಕೋಸ್ಕರ ಅವರು ಈ ರೇಸ್ ಇಸ್ ವಾಯ್ಸ್ ಅಂಡ್ ಲೈಕ್ ಈ ವೆಂಟ್ ಟು ಸಪೋರ್ಟ್ ಅ ವುಮನ್ ಅಲ್ವಾ. ಒಂದು ಗಂಡಸಾಗಿ ನೀನ್ ಮಾತಾಡ್ತೀಯಲ್ಲಪ್ಪ ಅದು ಮಾತಾಡಬಾರ್ದು ಅಂತ. ಮೀನ್ ಆಲ್ಮೋಸ್ಟ್ 2-3 ವೀಕ್ಸ್ ನಾವ್ ಎಲ್ಲಾರು ನೋಡ್ತಾ ಇದ್ರಿ. ಅದು ಫಸ್ಟ್ ಡೇ ಅಲ್ಲ, ಅದು 3 ವೀಕ್ಸ್ ಎಲ್ಲಾ ಆಡಿಯನ್ಸ್ ನೋಡ್ತಾ ಇದ್ರು. ಅವ್ರು ಜಗದೀಶ್ ಅವ್ರು ಎಲ್ರು ಹೆಂಗ್ ಟ್ರೀಟ್ ಮಾಡ್ತಾ ಇದಾರೆ, ಹೆಂಗೆ ಡಿಸ್ರೆಸ್ಪೆಕ್ಟ್ ಮಾಡ್ತಿರೋ ಅಂತ ಎಲ್ರಿಗೂ ಗೊತ್ತಿದೆ. ಇದ್ರಲ್ಲಿ ನಮ್ಗೆ ತೋರಿಸಿದ್ 1.5 hours ಅಲ್ಲಿ ನಮ್ ಅಷ್ಟು ನೋಡಿದಿರಿ ಅಂದ್ರೆ ಥ್ರೂಟ್ ದ ಡೇ ಇವರೆಲ್ಲ ಎಷ್ಟೆಲ್ಲ ಅನುಭವಿಸಿರ್ತಾರೆ, ಎಷ್ಟೆಲ್ಲ ಮಾತು ಕೇಳಿರ್ತಾರೆ. ಅದ್ರಲ್ಲಿ ಎಲ್ಲ ಒಂದ್ ಕಡೆ ಅವ್ರಿಗೂ ಟಾಲರೇಷನ್ ಲೆವೆಲ್ ಎಲ್ರಿಗೂ ಒಂದು ಇರುತ್ತೆ ಅಲ್ವಾ. ಗಂಡಸರಿಗೆ ಸ್ವಲ್ಪ ಏನಾಗುತ್ತೆ ಟಕ್ ಅಂತ ಪ್ರವೋಕ್ ಆಗೇ ಆಗ್ತೀರಿ, ಹೋಗ್ ನೋಡು. ಸೊ ಅದ್ರಲ್ಲಿ ಅವ್ರು ಜಸ್ಟ್ ದೂಡಿಯಾರ ಅಷ್ಟೇ. ಅವ್ರು ಮೇ ಬಿ ದೂಡಿರೋದೇನು ಈ ಅಪ್ಪ ಇನ್ನೂ ಹತ್ರ ಬಂದು ನಾನು ಹೊಡೆದೇ ಬಿಡ್ಬೋದು ಅನ್ನೋದ್ರಲ್ಲಿ ನಾನು ಡಿಸ್ಟೆನ್ಸ್ ಮಾಡೋಣ ಅಂತ ದೂಡಿದ್ದಾರೆ ಅಲ್ವಾ ಅಷ್ಟೇ. ಅದನ್ನ ಬಂದ್ಬಿಟ್ಟು ಇದಾಗಿದೆ ಅವ್ರ ಆಚೆ ಬಂದು ಇದು ಬಂದ್ಬಿಟ್ಟು ನನಗೆ ಸ್ಯಾಟಿಸ್ಫೈ ಆಗಿಲ್ಲ. ಬಿಕಾಸ್ ಇವಾಗ ಸ್ಟ್ರಾಂಗ್ ಕಂಟೆಂಟರ್, ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ರು ಅವರು ಅನ್ನೆಸೆಸರಿ ಈಗ ಜಗಳ ಆಡೋದು ಅದೆಲ್ಲ ಮಾಡ್ತಿರ್ಲಿಲ್ಲ. ಟಾಸ್ಕ್ ಗಳು ಬಂದಾಗ ಚೆನ್ನಾಗಿ ಆಡ್ತಾ ಇದ್ರು, ಅದಾದ್ಮೇಲೆ ಸುಮ್ನೆ ಫನ್ ಮಾಡ್ಕೊಂಡು ಎಂಟರ್ಟೈನ್ ಮಾಡ್ಕೊಂಡು ಇರ್ತಿದ್ರು. ಸೊ ಅಂತವ್ರು ಇರ್ಬೇಕಾಗಿತ್ತೇನೋ ಮನೇಲಿ ಅಂತ ನನ್ಗೆ ಅನ್ಸುತ್ತೆ. ಅವ್ರು ನೋಡಿ ಈಸ್ ಲೈಕ್ ವೆಲ್ ಬಿಲ್ಟ್ ವೆಲ್ ಇದು ಅಲ್ವಾ. ಅವ್ರೆಲ್ಲೂ ಬಂದ್ಬಿಟ್ಟು ಅವ್ರ ದಬ್ಬಾಳಿಕೆ ತರ ತೋರ್ಸ್ಕೊಳಕ್ ಬಂದಿಲ್ಲ ಎಲ್ಲೂ, ರೈಟ್. ಇವಾಗ ಮಂಜು ಅವ್ರು ನೋಡಿ ಏನಿಲ್ಲ ಅಂತಾರೆ ಏನಿಲ್ಲ ಅಲ್ಲಿ ತಿರ್ಗಾಡ್ರೆ ಏನಿಲ್ಲ ಅಲ್ವಾ. ಇವರೆಲ್ಲ ಹಂಗಿಲ್ಲ. ರಂಜಿತ್ ಆಗ್ಲಿ ತ್ರಿವಿಕ್ರಮ್ ಆಗ್ಲಿ ದೇ ಆರ್ ವೆರಿ ಸ್ಟ್ರಾಂಗ್ ಆಸ್ ಅ ಪರ್ಸನ್. ದೇ ಆರ್ ಸ್ಟ್ರಾಂಗ್, ಪರ್ಸನಾಲಿಟಿ ಆಲ್ಸೋ ಸ್ಟ್ರಾಂಗ್. ಅವ್ರನ್ನ ನೋಡಿ ಅವ್ರಿಬ್ರೆ ಜಿಮ್ ಮಾಡೋರು ಅವ್ರು ಮಾತಾಡ್ತಾ ಬಿಡುವ ನಾವು ಗೇಮ್ ಅಲ್ಲಿ ತೋರ್ಸೋಣ. ಬೇರೆ ಎಲ್ಲೂ ಡಿಸ್ರೆಸ್ಪೆಕ್ಟ್ ಮಾತಾಡ್ತಿರ್ಲಿಲ್ಲ, ಬೇರೆ ಯಾರ ಬಗ್ಗೆನೂ ಮಾತಾಡ್ತಿರ್ಲಿಲ್ಲ. ಅವ್ರು ಹಿಂಗಂದ ನಾವು ಗೇಮ್ ಅಲ್ಲಿ ತೋರ್ಸೋಣ. ಅದು ನೋಡಿ ದಟ್ ಇಸ್ ಅ ಗುಡ್ ಆಟಿಟ್ಯೂಡ್, ಗುಡ್ ಅಪ್ಬ್ರಿಂಗಿಂಗ್. ಓಕೆ, ಸೊ ಅವಾಗ ಏನಾಗುತ್ತೆ ಆ ಗೇಮ್ ಅಲ್ಲಿ ಮಾತ್ರ ಅವ್ರು ಇದ್ದಾರೆ. ಬಾಕಿ ಟೈಮ್ ಅಲ್ಲಿ ದೇ ಆರ್ ನಾಟ್ ರೆಡಿ ಟು ಫೈಟ್ ವಿತ್ ಎನಿಬಡಿ. ನಾನು ಬೇರೆ ಜೊತೆ ಏನು ಫೈಟ್ ಮಾಡ್ಬೇಕು ಅಂತ ಆಯ್ತು. ದಟ್ ಇಸ್ ವೆರಿ ಗುಡ್ ಇದು. ಸೊ ದೇ ಶುಡ್ ಹ್ಯಾವ್ ಬೀನ್ ದೇರ್. ಇರ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಓಕೆ, ಅಂದ್ರೆ ತುಂಬಾ ಹೆಲ್ದಿ ಆಗಿರ್ತಿತ್ತೇನೋ ಕಾಂಪಿಟೇಷನ್. ಸೊ ರಂಜಿತ್ ತ್ರಿವಿಕ್ರಮ್ಗೆ ಹೆಲ್ದಿ ಕಾಂಪಿಟೇಷನ್ ಬಿದ್ದಿರೋದು. ಹೌದು, ದೋ ದೇ ಹ್ಯಾವ್ ಬೀನ್ ಗುಡ್ ಫ್ರೆಂಡ್ಸ್ ಅಲ್ವಾ. ಅಲ್ಲಿ ಸ್ವಲ್ಪ ಕಾಂಪಿಟೇಷನ್ ನೋಡಕ್ ಚೆನ್ನಾಗಿದ್ದಿರೋದು, ಫ್ರೆಂಡ್ಶಿಪ್ ನೋಡೋದಕ್ಕೂ ಚೆನ್ನಾಗಿತ್ತು. ಟಾಸ್ಕ್ ಅಂತ ಬಂದಾಗ ಹೆಂಗಾಗುತ್ತೆ ಅನ್ನೋದು ಟೀಮ್ ಆಗಿದ್ರೆ ಮೇ ಬಿ ಅಲ್ವಾ ಹೆಂಗಾಗುತ್ತೆ. ಹೌ ದೇ ಆರ್ ಗೋಯಿಂಗ್ ಟು ಮ್ಯಾನೇಜ್ ದ ಫ್ರೆಂಡ್ಶಿಪ್. ಅಲ್ಲಿ ಟಾಸ್ಕ್ ನಲ್ಲಿ ನೋಡ್ತಾರ, ಅಲ್ಲ ಫ್ರೆಂಡ್ಶಿಪ್ ನೋಡ್ತಾರ, ಇದೆಲ್ಲ ಸ್ವಲ್ಪ ನೋಡ್ಬೋದಿತ್ತು ಆಕ್ಚುಲಿ. ಹೆಲ್ದಿ, ನಾನು ಅದೇ ಹೇಳಿದ್ ಬಿಗ್ ಬಾಸ್ ಹೆಲ್ದಿ ಕಾಂಪಿಟೇಷನ್ ಇದ್ದಿದ್ರೆ ಸಖತ್ತಾಗಿರೋದು. ಇದು ತುಂಬಾ ಅನ್ಹೆಲ್ದಿ ಇದು. ಹೆಂಗಾಗಿದೆ ಅಂದ್ರೆ ಬೆಳಗ್ಗೆ ಬೇರೆ ಕಡೆ ನೀರೆಲ್ಲ ಬರ್ದೇ ಇರೋ ಜಾಗದಲ್ಲಿ ಹೋದ್ರೆ ಕೊಳ ಹತ್ರ ಜಗಳ ಮಾಡ್ತಿದ್ರು ಗೊತ್ತಾ, ಬಿಂಗೆ ಇಟ್ಕೊಂಡು ಆತರ ಆಗಿದೆ. ಇದು ಬಿಗ್ ಬಾಸ್ ಹೌಸ್ ಅಲ್ಲ, ಬ್ಯಾಟಲ್ ಬಾಸ್ ಹೌಸ್ ಆಗ್ಬಿಟ್ಟಿದೆ ಇದು. ಕೊನೆಗೆ ಏನಾಗುತ್ತೆ ಅಂದ್ರೆ ನೀರು ಹಿಡಿಯೋದೇ ಮರ್ತು ಬಿಟ್ಟು ಜಗಳ ಹೊಡ್ಕೊಂಡು ಎಲ್ಲ ಹಂಗೆ ಆಗಿದೆ. ನೋಬಡಿ ಇಸ್ ಜಸ್ಟ್ ಪ್ಲೇಯಿಂಗ್ ಗೇಮ್. ಹೋದಾಗಿಂದಾನು ಜಗಳ ಆಡ್ಬೇಕು ಅಂತ ಆಡ್ತೀರ ಬೇರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.